ಹಾಯ್ ಎಲ್ಲರಿಗೂ ರಾಂಪುರಿ ಕೋಡ್ಗೆ ಸ್ವಾಗತ. ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ನಲ್ಲಿ ಭರ್ಜರಿಯಾದ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ ನಮ್ಮ ಇಂಡಿಯಾ ತಂಡದವರು. ನ್ಯೂಜಿಲೆಂಡನ್ನು ಹೀನಾಯವಾಗಿ ಸೋಲಿಸುವುದರಲ್ಲಿ ಯಶಸ್ವಿಯಾಗಿದೆ. ನ್ಯೂಜಿಲೆಂಡ್ ತಂಡದ ಪರವಾಗಿ ಗ್ಲೇನ್ ಫಿಲಿಪ್ಸ್ ಅವರು 48 ರನ್ಗಳನ್ನು ಹೊಡೆದು ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಈ ರೀತಿ ಅವರು ಇಂಡಿಯಾಗೆ 153 ರನ್ಗಳ ಒಂದು ಸಣ್ಣ ಮೊತ್ತದ ಟಾರ್ಗೆಟ್ ಅನ್ನು ನೀಡುತ್ತಾರೆ. ಅದನ್ನು ಕಮ್ಬ್ಯಾಕ್ ಮಾಡುವಲ್ಲಿ ನಮ್ಮ ಇಂಡಿಯಾ ಸಂಪೂರ್ಣವಾಗಿ ಯಶಸ್ವಿಯನ್ನು ಹೊಂದುತ್ತದೆ. ಇನ್ನು ನಮ್ಮ ಭಾರತ ತಂಡದ ಕಡೆ ನೋಡಬೇಕೆಂದರೆ ಅಭಿಷೇಕ್ ಶರ್ಮಾ ಅವರು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ. ಇವರ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿ ನ್ಯೂಜಿಲೆಂಡ್ ತಂಡವು ಪುಡಿಪುಡಿಯಾಗಿದೆ. ಏಕೆಂದರೆ ಇವರು ಕೇವಲ 20 ಬಾಲ್ನಲ್ಲಿ 68 ರನ್ಗಳನ್ನು ಕಲೆ ಹಾಕುವ ಮೂಲಕ ತಮ್ಮ ತಂಡವನ್ನು ಜಯಿಸಲು ಕಾರಣರಾಗಿದ್ದಾರೆ. ಇವರ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿ ನ್ಯೂಜಿಲೆಂಡ್ ತಂಡದ ಆಟಗಾರರು ಇವರ ಬ್ಯಾಟ್ ಅನ್ನು ಸಹ ಚೆಕಿಂಗ್ ಮಾಡಿದ್ದಾರೆ. ಇದೇ ರೀತಿ ನಮ್ಮ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಅತ್ಯುತ್ತಮವಾದ ರನ್ಗಳನ್ನು ಕಲೆ ಹಾಕುವ ಮೂಲಕ ತಂಡದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಇವರು ಕೂಡ 57 ರನ್ಗಳನ್ನು ನಿನ್ನೆ ಮ್ಯಾಚ್ನಲ್ಲಿ ಗಳಿಸಿಕೊಳ್ಳುತ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ತಂಡದ ನಾಯಕರಾಗಿ ಸತತವಾಗಿ 3 ಬಾರಿ ಜಯವನ್ನು ತಂದುಕೊಟ್ಟಿದ್ದಾರೆ. ಇಶಾನ್ ಕಿಶನ್ ಅವರು ಕೂಡ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಬುಮ್ರಾ ಅವರು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಕೇವಲ 17 ರನ್ಗಳನ್ನು ನೀಡಿ 3 ವಿಕೆಟ್ಗಳ ಪತನವನ್ನು ಮಾಡಿದ್ದಾರೆ. ಹಾಗೆ ಇವರು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಬುಮ್ರಾ ಅವರ ಜೊತೆಗೆ ರವಿ ಬಿಷ್ಣೋಯ್ ಕೂಡ 2 ವಿಕೆಟ್ಗಳನ್ನು ಪಡೆದುಕೊಂಡು ಅವರು ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ಅತ್ಯುತ್ತಮವಾದ ಕ್ಯಾಚ್ ಅನ್ನು ಹಿಡಿಯುವ ಮೂಲಕ ಜನರ ಮನಸ್ಸನ್ನು ಸೆಳೆದಿದ್ದಾರೆ. ಹಾಗೂ ಅವರು ಗತ್ತು ಗಾಂಭೀರ್ಯವನ್ನು ತೋರಿಸಿಕೊಂಡಿದ್ದಾರೆ. ಯಾರ್ಯಾರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ಫ್ಯಾನ್ಸ್ ಆಗಿದ್ದೀರಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾರ್ದಿಕ್ ಎಂದು ಕಮೆಂಟ್ ಮಾಡಿ. ನಿನ್ನೆ ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಉತ್ತಮವಾದ ಪ್ರದರ್ಶನ ನೀಡಿ ತಂಡದ ಜಯಕ್ಕೆ ಕಾರಣರಾಗಿದ್ದಾರೆ. ಈ ರೀತಿ ನಮ್ಮ ಇಂಡಿಯಾ ತಂಡದ ಆಟಗಾರರು 155 ರನ್ಗಳನ್ನು ಕಲೆ ಹಾಕಿ 8 ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.